ಅವ್ರ ತಲೆ ಇಲ್ಲಿತ್ತಲ್ಲ ಇಲ್ಲಪ್ಪ ಇಲ್ಲೇ ಇಷ್ಟ ನೀವು ವೈದ್ಯ ನಾನೇನು ನೀವು ವೈದ್ಯರು ನೀವೇ ತಲೆ ಉಂಟಲ್ಲ ನನಗೆ ಗೊತ್ತುಂಟು ಏನು ಉಂಟು ಇಲ್ಲೇ ಇದ್ದಿತ್ತು ಇಲ್ಲೇ ಉಂಟು ಆಯ್ತು ಮಾರ ಔಷಧ ಕೊಡಿ ಬಾಪ ಮೊದಲು ಬಾಯಿಗೆ ಹಾಕಿ ಮಾರ ಬಾಪ ಎಲ್ಲ ಹಾಕ್ಬೇಕು ನೀ ಹೇಳ್ಬೇಕು ಭಗವಂತ ಉಂಟು ಕೈಟು ಹೇಳಿದ ಈಗ ಜೀವಕ್ಕೇನ್ ತೊಂದರೆ ಇಲ್ಲ ನಿಮಗೆ ಅವರಿಗೆ ಊರಿಗ ಹೌದೌದು ಜೀವಕ್ಕೇನ್ ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಹಾ ಚಾತರಿಸ್ಕೊಳ್ತಾ ಇದ್ರು ನನಗೊಂದಿರ್ಲಿ ಚೇತರಿಸಿಕೊಳ್ಳುತ್ತಾರೆ ಇನ್ನು 15 ದಿವಸ ಅವರೇ ಎದ್ದು ನಿಂತು ದೋಷ ಆಯ್ತು ಮರೇ ಯಾಕೆ ಹೇಳಿ ಮಹಾರಾಜ ತಮ್ಮ ಒಬ್ಬ ಸಾಯುವ ವ್ಯಕ್ತಿಯನ್ನು ಬದುಕಿಸಿದ್ದಾರೆ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ ಆಗುದಿಲ್ಲ ಇಂಥ ವೈದ್ಯರು ಸಿಗುದೇ ಇಲ್ಲ ಬಹಳ ಸಂತೋಷ ಆಯ್ತು 15 ದಿವಸ ಅಲ್ಲ ಆಗ್ಲಿ ಆಗ್ಲಿ ಅದು ಒಂದು ದೊಡ್ಡ ವ್ಯಕ್ತಿಗಳು ಪಾಪ ಯಾರು ತೀರ್ ಬಿದ್ದಿದ್ದಾರೆ ಹೇಳ್ಕೊಳ್ಳು ಅಂದ್ರೆ ಸಂಬಂಧಿಕರು ಗೊತ್ತಿಲ್ಲ ಮನೆ ಅಲ್ಲ ಸತ್ಯ ಹೇಳು ಅವನನ್ನು ಯಾಕೆ ಯಾಕಿಂತ ಮಾತಾಡ್ತೀರಿ ಎಷ್ಟೋ ಕಾಲದಿಂದ ನಿಮ್ಮ ಅರಮನೆಯಲ್ಲಿ ಜಾತ್ರೆ ಮಾಡ್ಕೊಂಡಿದ್ದವ ನಾನು ಗುಡಿಸುವಾಗ ಇರುವೆ ಉಂಟು ಅಂತ ಆದ್ರೆ ಆ ಮೂಲೆ ಆದ್ರೂ ಸಿಡಿ ಗುಡಿಸಲಿಲ್ಲ ನಾನು ಗುಡ್ಸು ಕೆಲಸ ನೀವು ಮಾಡ್ಲಿಕ್ಕೆ ಹೋಗುದಿಲ್ಲ ಹಾಗೆಲ್ಲ ಇರುವೆ ಸಾಹಿತ್ಯ ಬಿಟ್ಟು ಹೋಗ್ತೆ ಇರುವೆ ಕೊಲ್ಲಿಕ್ಕೂ ಇನ್ನೊಂದು ನೋಡುವ ಮನುಷ್ಯರು ಕೊಲ್ಲಿಕ್ಕೆ ಉಂಟಾಗ್ತೇನ ನಾವು ಮೊದಲು ನೋಡಿದ್ದನ್ನೇ ರಕ್ತ ಸೋರ್ತಾ ಇತ್ತು ಬಿದ್ದಿದ್ದಾರೆ ಯಾರು ಅಂತ ಗೊತ್ತಾಗ್ಲಿಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಗ್ರಾಮಾಧಿಕಾರಿ ಗೋವಿಂದರಾಯ ಅಂದ್ರೆ ಇವರೇ ಹೌದಾ ನೋಡು ಈ ರೀತಿ ರಕ್ತ ಸೋರಿದೆ ಚುಚ್ಚಿದ್ದಾರೆ ಚುಚ್ಚಿದ್ರೆ ಎಲ್ಲರೂ ಸೋರುದೇ ಮಾರೆ ಈಗ ನಂಗೆ ಚುಚ್ಚೇನೆ ನೀನು ಅಲ್ಲ ವಿಷಯ ನಂಗೆ ಚುಚ್ಚಿರೋದಿಲ್ವಾ ಹಾಗಂತಲೇ ಅವ್ರಿಗೆ ಏನಾಗುದಿಲ್ಲ ಏನಾಗ್ಲಿಕ್ಕೆ ನಿಮ್ಮ ತಮ್ಮ ಬಿಡುವುದಿಲ್ಲ ನನಗೆ ವಿಶ್ವಾಸ ಉಂಟು ಹೇಗೆ ವಿಶ್ವಾಸ ನಿಮ್ಮ ತಮ್ಮ ಕೈ ಉಂಟು ನೋಡಿ ದೇವತೆ ಕುಡಿದುತ್ತೇನು ಅಮೃತ ಇದಕ್ಕೇನ್ ಹೇಳ್ತಾರೆ ಹಸ್ತ ಅಮೃತ ಅವ್ರು ಮುಟ್ಟ ಸತ್ತವ್ರನ್ನವ್ರು ಮುಟ್ಲಿ ಎದ್ದು ಓಡ್ತಾರೆ 15 ದಿವಸ ಇದೇ ಮೈದಂತ ಒಬ್ಬರೇ ಬೆಳಗ್ಗೆ ಅವನಲ್ಲ ಏನು ನೋಡಬೇಕಾದ್ರೆ ದೇವತೆಗಳು ಕುಡಿದಷ್ಟು ಪರೀಕ್ಷೆ ಮಾಡಿದ್ದೀನಿ ಮಾಡಾಯ್ತಣ ಮತ್ತೆ ನನ್ನ ತಮ್ಮ ನನ್ನ ಆಸೆಯನ್ನು ಈಡೇರಿಸಿದ್ದಾನೆ. ಏನು ವೈದ್ಯ ಆಗಬೇಕು ಅಂತ ನನ್ನ ಆಸೆ. ಹೌದು. ಆ ರೀತಿಯಾಗಿ ಆಗಿದ್ದಾನೆ. ಜೊತೆಗೆ ಹೆಮ್ಮೆ ಆಗುವ ವಿಷಯ ಏನು ಗೊತ್ತುಂಟು? ಏನು? ವೈದ್ಯಕೀಯವನ್ನು ಅಭ್ಯಾಸ ಮಾಡುವುದಕ್ಕೆ ಹೋಗುವಾಗ ಅವ ಯಾವ ಬಟ್ಟೆಯನ್ನು ಹಾಕೊಂಡಿದ್ನೋ ಇವತ್ತಿನವರೆಗೂ ಅದೇ ಬಟ್ಟೆ ಹಾಕೊಂಡಿದ್ದಾನೆ. ಬಸ್ ಮಾಡ್ಲಿಕ್ಕೆ ಹೋಗ್ಲೇ ಮೊದಲು ಮಾಡೋ ಕಷ್ಟ ಆಗ್ತಿತ್ತು. ಅಷ್ಟು ಹೇಗೋ ಗಾಡಿ ರೋಗಿ ಬಿಟ್ಟಿದ್ರೆ ಹೌದಾ? ತುರ್ತು ಚಿಕಿತ್ಸೆ ಆಗ್ಬೇಕು. ಅವ ಮತ್ತೆ ಮನೆಗೆ ಹೋಗಿ ಬಟ್ಟೆ ಹಾಕೊಳ್ಳಿಕ್ಕೆ ಆಗ್ತದ? ಮತ್ತೆ ಹಾಕೊಂಡಿದ್ದೇವೆ ಹೇಳಿ ಅದು ಅನುಕೂಲ. ಮತ್ತೆ ಜೊತೆ ಉಂಟು ಮತ್ತೆ ಒಂದೇನಲ್ಲ ಒಂದೇ ರೀತಿ ಬಣ್ಣ ಬಣ್ಣ ಒಂದೇ ಮಾತ್ರ ದಿವಸ ಹಾಕೊಳ್ಳುದು. ದೀಪ ಕೊಡೋದು ಒಂದೇ ಆಯ್ತು. 15 ಮೊನ್ನೆ 16 ಆಯ್ತಲ್ಲ. ಮಹಾರಾಜ ಬಂದ್ರು. ಹೇಳಿ 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 ಆಯ್ತು. ದಕ್ಕಿತು ದಕ್ಕಿದ್ದು ಆಯ್ಕೆ ಉಂಟಾ? ನೀ ಭೀಮನ್ ಸಂತಾನದವನ ಪ್ರತಿಜ್ಞೆ ಮಾಡಿದ್ದೀರಾ ಏನು? ಅವ್ರು ಬಡೆ ಮುರಿತೇನೆ ಅಂತ. ಮತ್ತೆಂತ ನಾನು ಕೊಡುವುದು? ಅಲ್ಲ ಅವ್ರು ಹೇಳಿ ನೀವು ಬಂದು ನೋಡ್ಲಿ ಅಂತ ಮಾತಾಡಿಸ್ತೇನೆ ಹೇಳ್ತೀನಪ್ಪ. ಅದು ಬಂದ ನಾ ಬರ್ತೇನೆ ಎದೆ ಮುಟ್ಟಿ ಹೇಳ್ತಾ ಇದ್ದ. ಮತ್ತೆ ಪರೀಕ್ಷೆ ಮಾಡಿದ್ದು ಅಲ್ಲೆಲ್ಲ ಕೂತದ್ದು ಅಲ್ಲೆಲ್ಲ ಕೂತ್ಕೊಂಡು ಸೆಟ್ಟರಿ ಬರೀ ಆಗಲ್ಲ. ನಮ್ಮ ಮನೆ ಮಾನ
ಯಾಕೆ ಈ ರೀತಿಯಾಗಿ ಮಾಡಿದೆ ನೀನು? ವೈದ್ಯನಂತ ವೈದ್ಯ ಛೀ! ಥು! ಓಯ್, ಒಡೆಯ, ಏನು ಯಾಕೆ ಬೈತಿದ್ರಿ ಅವರಿಗೆ? 15 ದಿನದ ಚೇತರಿಸಿಕೊಳ್ತಾ ಹೌದು, ಅವ ಸತ್ಯ ಕೆಲವು ಗೊತ್ತಾಯ್ತು, ಉಸಿರು ಆಡುವುದಿಲ್ಲ, ಗೊತ್ತಾಯ್ತಿನ ಬೆಳಗ್ಗೆ ಜಾವ ನಿನಗೂ ಮಾಡ್ತೇನೆ ಅಲ್ಲ. ಒಂದು ಗೋವಿಂದ್ರ ಗೋವಿಂದು ಹೋಗಿ ಆಯ್ತು. ಅಯ್ಯೋ, ಮತ್ತೆ ಹಾಗೆ ಹೇಳಿದ್ರಲ್ಲ. ಯಾಕ? ಅಣ್ಣ ನಿಮ್ಗೆ ವಿಷಯ ಗೊತ್ತಿಲ್ಲ. ಏನು? ವೈದ್ಯರಾದವರಿಗೆ ದೊಡ್ಡ ತಲೆ ಬಿಸಿ ಆಗುವುದೇ ಈ ವಿಷಯದಲ್ಲಿ. ಏನ್ ಸ್ವಾಮಿ? ಅವರು ಸತ್ತಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತುಂಟು. ಗೊತ್ತಿತ್ತು. ಹೌದೌದು. ಹಾ, ಸತ್ತವರು ಸಣ್ಣ ವ್ಯಕ್ತಿಗಳ ಗ್ರಾಮಾಧಿಕಾರಿಗಳು ದೊಡ್ಡ ವ್ಯಕ್ತಿ. ಹೌದು. ಹೌದಾ? ಹಾ. ಈಗ ನನ್ನ ಅಣ್ಣ ಸಣ್ಣವರ ಮಹಾರಾಜರು. ದೊಡ್ಡ ವ್ಯಕ್ತಿಗಳು. ಹಾ, ಈ ದೊಡ್ಡ ವ್ಯಕ್ತಿಗಳು ಸತ್ತಾಗ ಹಾ. ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಲ್ಲಿ ಹಾ. ಸತ್ತಿದ್ದಾರೆ ಅಂತ ಆ ಕ್ಷಣ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ಇವ್ರು ಸುತ್ತೋದ್ರೆ ಮತ್ತೆ ನೀನು ಅಂತಾಗೆ ಬೇಡ ಮಾರ್ರೆ. ಆಗಲ್ಲ ಆಗಲ್ಲ ಆಘಾತ ಆಗ್ಬಿಡ್ತದೆ ನಿಮಗೆ. ಅದಕ್ಕೆ ಹಾ. ಒಂದು 15 ದಿವಸ ಬಿಟ್ಟ ಹ್ಮ್. ಹೇಳುವಾಗ ಸುಮ್ಮನೆ ಸರಿ ಉಂಟು, ನಿಮ್ದು ಏನೂ ತಪ್ಪಿಲ್ಲ. 15 ದಿವಸ ಒಂದು ತಿಂಗಳು ಬಿಟ್ಟು ಹೇಳ್ಬೇಕಿತ್ತು ನೀವು. ಇದು ಸರಿ ಇಲ್ಲ ಇದು. ಯಾಕೆ ಸರಿ ಇಲ್ಲ? 30 ಲಕ್ಷ ತುಂಬಿಲ್ಲ ನೀವು. 30 ಲಕ್ಷ ತುಂಬಿದ್ರೆ ಇಷ್ಟು ಮಾಡಲೇಬೇಕು. ಯಾಕೆ ಇಷ್ಟು ಮಾಡ್ಬೇಕು? 15 ದಿವಸ ಇಸ್ಕೊಂಡ ಸಂಬಂಧಿಕ ಬಂದು ಕೇಳಿದಾಗ ಹೆದರು ಬೇಡ, ಇನ್ನು 1 ವಾರ ಆಗ್ತಾರೆ. ಮತ್ತು ಕೇಳಿದ್ರೆ ಆಹಾರ ಹೋಗ್ತಾ ಹೋಗ್ತು ಸಮಸ್ಯೆ ಇಲ್ಲ. ಇನ್ನೂ ಕೇಳಿದ್ರೆ ಸರಿ ಆಗ್ತಾರೆ. 15 ದಿವಸ ಆದ್ಮೇಲೆ ಇಷ್ಟು ಕಟ್ಟಿ ಹಣವನ್ನು ತಗೊಂಡು ಹೋಗಿ ಅಂತ ಆಯ್ತು. ಹೌದಲ್ಲ? ನಿಮ್ಮಂತ ವೈದ್ಯರುದ್ರಿಂದಲೇ ಒಳ್ಳೆ ವೈದ್ಯರಿಗೆ ಕೆಟ್ಟ ಹೆಸರು ಬರ್ತಾ ಉಂಟು ಇವತ್ತು. ಮಾತಾಡ್ತೀವಿ. ವೈದ್ಯೋ ನಾರಾಯಣ ಹೋಗಿ ಅಂತ ಹೇಳಿ ಹಾ, ಮಾಡುವ ವೃತ್ತಿಯಲ್ಲಿ ನಿಷ್ಠೆ ಇರ್ಬೇಕಾ? ಹೌದು. ಏನೇ ಇರಲಿ ಸ್ವಾಮಿ, ಅನಾಥ ಹಣ ಆಗ್ಬಾರ್ದು. ಗ್ರಾಮಾಧಿಕಾರಿಗಳು ಅವ್ರ ಸಂದಕ್ಕೆ ಹೇಳಿ ನಾ ಹೇಳಿ ಕಳಿಸ್ತೆ. ನೀವಲ್ಲಿ ಹೇಳಿಕೆ ಕೊಡುವುದಕ್ಕೆ ಹೋದ್ರೆ ಹಾ. ಇಲ್ಲಿ ಹೆಣ ನೋಡ್ಕೊಳ್ಳುವವ್ರು ಯಾರ? ಹಾಳಾಗ್ಲಿಕ್ಕೆ ಯಾವ ಕಾರಣಕ್ಕೂ ಅವ್ರು ಬಿಡುವುದಿಲ್ಲ. ಹೇಗೆ ಕಣ್ಣಿನ ಪೇಟಿಗೆ ಹಾಕಿ ಹಾಗೆ ಹೇಗೆ ನೀರು ಹಾಕಿ ಇಟ್ಟಾಗಿ ಆದ್ರೆ ಹಾ. ಸಂಬಂಧಿಕರಿಲ್ಲ ಅಂತ ಅಂತ್ಯ ಸಂಸ್ಕಾರವನ್ನು ಮಾಡಿದೆ. ಹಾ. ಹಾಗೆ ಉಳಿಲಿಕ್ಕಾಗುವುದಿಲ್ಲ. ಹಾ. ಅದರಲ್ಲಿಯೂ ನಮ್ಮ ಗ್ರಾಮಾಧಿಕಾರಿ ಹಾ. ರಾಜ ಮರ್ಯಾದೆಯಿಂದ ಅಂತ್ಯಕ್ರಿಯೆ ಆಗಲೇಬೇಕು. ಆಗ್ಬೇಕು. ಸಂಬಂಧಿಕರು ಹಾ. ಇಲ್ಲಿದ್ದವರೇ ಆಗಲಿ. ಯಾರಿದ್ದಾರೆ? ನಾವು ಮೊದಲೇ ಇದ್ದೇವೆ ಈಗ. ಬಲ ಎಡದಲ್ಲಿದ್ದವರು ನೀವೇ ಸಂಬಂಧಿಕರು ಅಂತ ತಿಳಿಬೇಕು. ಪುಣ್ಯ ಕೆಲಸ ಬಿಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ? ಯಾಕೆ ಕೊಡೆಯ? ಸ್ಮಶಾನಕ್ಕೆ ಅನಾಥ ಶವ ಒಂದು ಬರ್ತದೆ. ಬರ್ತದೆ. ಆಗ ಹಾ. ಕೇಳುವವರು ಇಲ್ಲ ಎಂಬ ಮಾತ್ರಕ್ಕೆ ಹಾ. ಸಂಸ್ಕಾರವನ್ನು ಮಾಡಲಿ ಹಾಗೆ ಉಳಿತಾರಾ? ಅದು ಅಲ್ಲಿದ್ದವ್ರು ಕೆಲಸ ದುಡ್ಡು ಹಾಕ್ತಾರೆ ಬಿಡಿ. ಅದು ಅಲ್ಲಿದ್ದವರ ಕೆಲಸ ಹಾಗೆ ಅರಮನೆಯಲ್ಲಿ ನಿನಗೇನು ಕೆಲಸವಾ? ಕೆಲಸ ಮಾಡುವುದೇ ಕೆಲಸ. ಇಲ್ಲೂ ನೀನು ಕೆಲಸವೇ ಮಾಡ್ಬೇಕು. ಅಂದ್ರೆ ಅಂತ್ಯಕ್ರಿಯೆ ಮಾಡುವುದೇ ನಿನ್ ಕೆಲಸ. ಹೆಣ ಹೊರದು ಹೌದು. ಸಂಜೋಷಿ. ಈ ಸಹಾಯ ಮಾಡ. ಜೊತೆಗೆ ಇನ್ನೊಂದು, ನನ್ನ ಅಧಿಕಾರದ ಕಾಲಾವಧಿಯಲ್ಲಿ ಹಾ. ನಮ್ಮ ಗ್ರಾಮಾಧಿಕಾರಿಗಳಿಗೆ ಹಾ. ಈ ರೀತಿ ಸಾವು ಬರ್ತದೆ ಅಂತಾದ್ರೆ ಹೌದು, ಯೋಚಿಸಲೇಬೇಕು. ಖಂಡಿತ. ನಮ್ಮ ಗ್ರಾಮಾಧಿಕಾರಿಯನ್ನ ಇರಿದವ ಯಾರು? ನನಗೊತ್ತುಂಟು, ನಾ ಹೇಳ್ತೆ. ಯಾರು? ಬೇರೆ ಯಾರು ಅಲ್ಲ. ಯಾರು? ಅವು ಇರುತ್ತವ್ರೆ. ಅದು ನನಗೆ ಗೊತ್ತಿಲ್ಲ. ನಮ್ಮ ಗ್ರಾಮಾಧಿಕಾರಿಯನ್ನ ಹಾ, ಕೊಲೆ ಮಾಡಿದವ ಯಾರು? ಹೊಣೆಗಾರ ಅಂದುಕೊಳ್ಳಬಹುದು. ಛೆ! ಯಾವ ನ್ಯಾಯಾಲಯಗಳು ಸಾಕ್ಷಿ ಇರುತ್ತೆ. ಹೇಳ್ಬೇಕು. ಹಾ. ಸಮಯ ಸಂದರ್ಭ ಬಂದಾಗ ನಿಮಗೆ ಹಾ, ಕೊಲೆ ಮಾಡಿದವ ಎಲ್ಲಿಯೇ ಇರಲಿ, ಇರ್ಲಿ. ಶೀಘ್ರ ಅತಿ ಶೀಘ್ರವಾಗಿ ಹಾ. ಅವನನ್ನು ಹುಡುಕಿಸ್ತೇನೆ. ಉಳಿಸಿ. ಸಿಕ್ಕಿದ ಮರುಗಳಿಗೆ ಅಲ್ಲಿ ಹಾ. ಮರಣ ದಂಡನೆ ಅವನಿಗೆ. ಸ್ನಾನ ನೆನಪಿಗಿತ್ತೆ ಅವನಿಗೆ. ಹಾ? ಹಾ, ಆ ಕಾರ್ಯವನ್ನು ನಾನು ಮಾಡ್ತೇನೆ. ಮಾಡಿಲ್ಲ. ಈ ಅಂತ್ಯ ಸಂಸ್ಕಾರವನ್ನು ಮಾಡಿ. ಆಯ್ತು. ಹಲೋ ಮಕ್ಕಳ ತಾಯಿ ಅಮೃತೇಶ್ವರಿ ಅಮ್ಮ, ಕಾಪಾಡಿದ್ಯಾ? ನನ್ನನ್ನ ಕಾಪಾಡಿದ್ಯಾ ತಂದೆ? ಪಾಪಿ ಮಗನೇ, ನೀನು ಬೈತೀರ ನೀನ? ಈಗ ಎಲ್ಲಿ ಹತ್ರ ಹೊರಿಸಿಬಿಟ್ಟಂತ ಎಲ್ಲಿ ಹತ್ರ ಅದರೂ ಅಡಿಲ್ಲ. ಔಷಧಿ ಗೊತ್ತ ತಿಳ್ಕೊಳ್ಳುವ. ಇದು ಎಂತ ಕರ್ಮದಿದೆ? ಧರ್ಮಕ್ಕೆ ಸೊಪ್ಪಾಗ್ತಿಲ್ಲ ನೀನ? ಪಾಪಿ ನೀವು ವೈದ್ಯರು ನೀನ ಮಾತಾಡ್ತಾ. ಯಾವತ್ತು ನೀನು ದ್ವಾಸೆ ಮುಚ್ಚು ಹಿಡ್ಕತ್ತಿರ್ತಿದ್ಯೋ ಆವತ್ತೇ ನಂಗೆ ಗೊತ್ತಾಗಿದೆ ನೀವು ವೈದ್ಯ ಅಲ್ಲ ಅಂತೇಳಿ. ಅಷ್ಟೇ ಅಲ್ಲ, ಯಾಕೆ ಗರ್ಭಿಣಿ ಬಿಸಾಡತ್ತನ್ನ ಸತ್ತ ಗಡಿ ಬಿಡಿಯಲ್ಲಿ ತಿಂದು ಬಿಸಾಡತ್ತನ್ನ ತೆಕ್ಕೊಂಡು ಬಂದ ಅಂದೆ. ಸತ್ಯ ಹೇಳು, ಸುಳ್ಳು ಹೇಳಿದ್ರೆ ನೆಲ್ಲಿ ಅಂತೂ ಹೊಡಿ ಮಾಡ್ತೇವೆ. ತಪ್ಪಾಯ್ತಣ್ಣ, ತಪ್ಪಾಯ್ತು. ಏನ್ ತಪ್ಪಾಯ್ತು? ಸತ್ಯ ವಿಷಯ ಹೇಳ್ತೇನೆ. ಹೇಳು. ನನ್ನ ಅಣ್ಣನಿಗೆ ದೊಡ್ಡ ಆಸೆ. ಏನು? ನಾನು ವೈದ್ಯನಾಗಬೇಕು, ನಾನು ಹೆಸರು ಮಾಡಬೇಕೆನ್ನುವಂತ ಆಸೆ. ಓಹೋ. ಹಾಗೆ ಗುರುಮಠಕ್ಕೆ ಕಳಿಯ ಕೊಟ್ಟ. ನಾನು ಕಲಿಯುವುದಕ್ಕೆ ಇಷ್ಟ ಇರಲಿಲ್ಲ. ಹಾ. ಸ್ವಲ್ಪ ದಿವಸ ಅಲ್ಲೇ ಕೂತ್ಕೊಂಡು ಇದೆಲ್ಲ ಬಾಡಿಗೆ ಹಾಕೊಂಡು
ಬಂದು ಬಿಟ್ಟರೆ ಮತ್ತೆ ನಾನು ವೈದ್ಯನ ಅಲ್ಲ ಅಣ್ಣ. ನೀ ಸತ್ತು ಹೋಗ್ಲಿಕ್ಕೆ ಧರ್ಮಕ್ಕೆ ಒಂದು 30 ಗಂಟೆ ಅಕ್ಕಿಯಲ್ಲ ಮಾಡ ನಂಗಾದ್ರೂ ಕೊಡು ಸತ್ಯ. ಏನ್ ಮಾಡ್ತಿದ್ಯ? ಏ ನೀ ವೈದ್ಯರ ಅಂತ ಆಯ್ತು ಮಹಾರಾಜರು ಈಗಲೇ ಏನಾಗ್ಬೇಕು ಹೇಳು? ಅಣ್ಣಿಗೆ ಮಾತ್ರ ವಿಷಯ ಬೇಡ, ಏನಾಗ್ಬೇಕು ನನ್ನಿಂದ ಹೇಳು. ಹೇಳ್ಬಾರ್ದಲ್ಲ, ಹೇಳ್ಬಾರ್ದು ಅಂತ ಆದ್ರೆ ಇವತ್ತಿನಿಂದ ನಾನು ಹೇಳ್ದಾಗೆ ನೀನು ಕೇಳ. ಖಂಡಿತ ಕೇಳ್ತೇನೆ. ನೀನು ಕೆಲಸ ಹೇಳಲಿಕ್ಕಿಲ್ಲ, ಅದು ಹೇಳುದಿಲ್ಲ ಬಿಟ್ಟು. ಹಾಗಂತ ನೀನು ಮಹಾರಾಜರ ತಮ್ಮ, ನನ್ನ ಗೌರವ ಉಂಟು. ನಾಳೆ ಜನರ ಎದುರುಗಡೆ ನನಗಿನ ಕೆಲಸ ಹೇಳಲೇಬೇಕು. ಹಾಗೆ ಹೇಳ್ತೇನೆ, ನಾನು ಬಿಡುದಿಲ್ಲ. ಹೇಳದ ಕೆಲಸ ನೀನೇ ಮಾಡ್ಬೇಕು. ನಂತರ ನಾಳೆ ಜನರ ಕೆಲಸ ಹೇಳುವುದು ನೀನೇ, ಆ ಕೆಲಸ ಮಾಡುವುದು ನೀನೇ. ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದ್ರೆ ನೆಲ್ಲಿ ಅಷ್ಟು ಹೊಡಿಯ. ಆಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ಈಗ ಮಾಡಬೇಕಾದ್ದು ಏನ್ ಮಾಡೋದು? ಬೇಡ ಹೊರುವುದು. ಯಾರು ನಾನು? ಇಬ್ಬರು ಅಯ್ಯೋ,